ಸಾಮಾಜಿಕ ಜಾಲತಾಣದಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ. ಬಟ್ ನಿಮ್ಮನ್ನು ಸಂಪೂರ್ಣವಾಗಿ ಅಂದರೆ ನಿಮಗೆ ಆಗಿರ್ತಕ್ಕಂಥ ಅಭಿಮಾನಿಗಳು ಎಲ್ಲವನ್ನು ಕೂಡ ರಿಸೀವ್ ಮಾಡ್ಕೊತಾ ಇದ್ರು. ಬಟ್ ಈಗ ಪರ್ಟಿಕ್ಯುಲರ್ ಆಗಿ ಯಾಕೆ ಈ ರೀತಿ ವಿಚಾರ ನಿಮ್ಗೆ ಇಷ್ಟೊಂದು ಹರ್ಟ್ ಮಾಡ್ತು, ಏನು ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು? ಸರ್ ಆ್ಯಕ್ಚುಲಿ ಹೇಳಬೇಕಂದ್ರೆ 30ನೇ ತಾರೀಕು ನನ್ನ ಸಾಂಗ್ ರಿಲೀಸ್ ಆಗಿರುತ್ತೆ, ಕೆ ಮೂವಿದು ಗುಂಟೂರಮ್ಮಯ್ಯ ಅಂತ. ಸೊ ಅದು ಸಾಂಗ್ ಪ್ರೆಸ್ ಮೀಟ್ಗೆ ನಾನು ಬಂದಿದ್ದು ಉಂಟು ಸರ್. ಸೊ ನಾನು 11 ಪ್ರೆಸ್ ಮೀಟ್ ಹೇಳಿದ್ವಿ, ಬಟ್ ನಾನು ಹೋಗಿದ್ದು 12:15 12:30 ಹತ್ತತ್ರ 1 ಅವರ್ ಅಂತೂ ಲೇಟಾಗಿ ನಾನು ಹೋಗಿದ್ದುಂಟು. ಸೊ ನಾನು ಹೋಗಿದ ಮೇಲೆ ಎಲ್ಲರಿಗೂ ಮನಸ್ಪೂರ್ವಕವಾಗಿ ಸಾರಿ ಕೇಳಿದೆ, ಅದು ಎಲ್ಲರಿಗೂ ಗೊತ್ತು. ಆ ಒಂದು ಪ್ರೆಸ್ ಮೀಟಲ್ಲಿ ಕೆಲವೊಂದಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಬಟ್ ಅಲ್ಲಿ ನನ್ನ ಸೋನು ಆಂಟಿ ಅಂತ ಕೂಡ ಕೆಲವೊಂದಷ್ಟು ಮಾಧ್ಯಮ ಮಿತ್ರರು ಕೂಡ ನನಗೆ ಹೇಳ್ತಾರೆ, ಸೋನು ಆಂಟಿ ಹಾಗಿದ್ರೆ ಸೋನು ಆಂಟಿನಾ ಅಂತ. ನಾನು ಅವಾಗ ಏನೂ ರಿಯಾಕ್ಟ್ ಮಾಡಿರಲ್ಲ. ಹೌದು ನನ್ನ ಆಂಟಿನೇ, ಓಕೆ ನಾನು ಲೇಟಾಗಿ ಬಂದಿದ್ದೀನಿ, ದೊಡ್ಡವ್ರು ಏನೋ ಒಂದು ಮಾತು ಹೇಳ್ತಾ ಇದ್ದಾರೆ, ನಾನು ತೊಗೊಬೇಕು, ನಾನು ಚಿಕ್ಕವಳು ತೊಗೋತೀನಿ ಅಂತ ಹೇಳ್ಬಿಟ್ಟು ನಾನು ಏನು ಕಾಂಟ್ರವರ್ಸಿ ಮಾಡಿಲ್ಲ ಸರ್. ನಾನು ಅದನ್ನು ಅಲ್ಲಿಗೆ ಬಿಟ್ಟೆ. ನಂತರ ನನ್ನ ಬರ್ಡೇಗೆ ಅವತ್ತೇ ನನ್ನ ಬರ್ಡೇ ಆಗಿತ್ತು ಕೂಡ. ಸೊ ಕೆಲವೊಂದಷ್ಟು ಕೇಕ್ಗಳನ್ನ ಕಟ್ ಮಾಡಿಸಿದ್ರು, ಎಲ್ಲ ಮುಗಿಸಿ ನಾನು ಮನೆಗೆ ಹೋಗಬೇಕಿತ್ತು. ಬಟ್ ನನಗೋಸ್ಕರ ಕೆಲವೊಂದಷ್ಟು ಮಾಧ್ಯಮ ಮಿತ್ರದವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಟೈಮ್ನ ಅವರಿಗೆ ಕೊಟ್ಟು 2 ಅವರ್ಸ್ ನಾನು ನಿಂತ ಜಾಗದಲ್ಲೇ ನಾನು ಎಲ್ಲರಿಗೂ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಸರ್. ಅಂಥದ್ರಲ್ಲಿ ಒಂದು ಹುಡುಗ, ಅವನು ಸುಚಿತ್ತೋ ನನಗೆ ಗೊತ್ತಿಲ್ಲ, ವಿಶ್ವವಾಣಿ ಅವನು ನನ್ನ ಪ್ರವೋಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸರ್, ನನ್ನ ಟ್ರಿಗರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ನನ್ನ ಸಾಂಗ್ ಪ್ರೆಸ್ ಮೀಟಲ್ಲಿ ಬಂದುಬಿಟ್ಟು ನಿಮ್ಮ ಸಾಂಗ್ ಏನಾಯಿತು, ನೀವು ಡ್ಯಾನ್ಸ್ ಹೇಗೆ ಮಾಡಿದ್ರಿ, ಡ್ಯಾನ್ಸ್ ಮಾಡಿರುವಂತಹ ಜಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಏನು, ಅದು ಕೇಳಬೇಕಿತ್ತು ಕ್ವಶನ್ನ. ಅದನ್ನು ಬಿಟ್ಟು ನನ್ನ ವೈಯಕ್ತಿಕ ಕ್ವಶನ್ನ ಕೇಳಿರೋದುಂಟು. ನಿನ್ನ ಬಾಯ್ ಫ್ರೆಂಡ್ ಹೇಗೆ ಸತ್ತ, ನಿನ್ನ ಬಾಯ್ ಫ್ರೆಂಡ್ ನಿನಗೆ ಹೇಗೆ ಮೋಸ ಮಾಡ್ದ, ನಿನಗೆ ಮೋಸ ಮಾಡಿದಾನಲ್ಲ ಬಾಯ್ ಫ್ರೆಂಡ್, ಆ ಒಂದು ಹುಡುಗನ ಬಗ್ಗೆ ನೀನು ಏನು ಹೇಳ್ತೀಯಾ. ಬರೀ ಹುಡುಗರೇ ಅಂತ ಅಂದಮೇಲೆ ನಾನು ಈ ಒಂದು ನೆಗೆಟಿವ್ ನನ್ನ ಮಾಡೋದಕ್ಕೆ ಅಂತಲೇ ಅವರು ಬರೋಕ್ಕೂ ಮುಂಚೆ ಎಲ್ಲ ತಯಾರಿ ಮಾಡ್ಕೊಬಂದಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್. ನಾನು ಅದನ್ನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಬೇರೆಯವರೆಲ್ಲ ನನ್ನ ಕ್ವಶನ್ಸ್ ಕೇಳಿದ್ದಾರೆ. ಅವತ್ತು ಇವರು ಇದ್ದರು, ಏನು ಕ್ವಶನ್ಸ್ ಕೇಳಬೇಕು ಅಷ್ಟು ಕ್ವಶನ್ನ ಕೇಳಿದ್ದಾರೆ. ಬಟ್ ಅವರು ನನ್ನನ್ನು ಆ ಥರ ಮಾಡಿಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹುಡುಗರು ಕಳ್ಳನ ಮಕ್ಕಳು ಅಂತ ಒಂದು ಕ್ಲಿಪ್ ಬಂದಿದೆಯಲ್ಲ, ಆ ಒಂದು ಕ್ಲಿಪ್ ಬರೋಕ್ಕೂ ಮುಂಚೆ ಆ ಆ್ಯಂಕರ್ ನನ್ನ ಏನು ಕ್ವಶನ್ ಮಾಡ್ದ, ಎಲ್ಲೂ ಬಂದಿಲ್ಲ, ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅಂತೆ ಅವನು ಆಯಪ್ಪ ಸಾಚ ಆಗಿದ್ರೆ ಫುಲ್ ವಿಡಿಯೋ ಹಾಕಬೇಕಿತ್ತು. ಈಗ ನನ್ನನ್ನು ಎಲ್ಲ ನೆಗೆಟಿವ್ ಅಂತ ತೋರಿಸಿದಾರಲ್ಲ, ಆಯಪ್ಪ ಎಷ್ಟು ಪಾಸಿಟಿವ್ ಅನ್ನೋದನ್ನ, ಅವ್ನು ಯಾವ ಥರ ಕ್ವಶನ್ ಕೇಳ್ದ ಅನ್ನೋದನ್ನ ಹಾಕಬೇಕಿತ್ತು. ಎಲ್ಲೂ ಫುಲ್ ವಿಡಿಯೋ ಹಾಕಿಲ್ಲ ಸರ್ ಅವನು. ಓಕೆ ಮೇಡಮ್, ಈಗ ನೀವು ಅಂದರೆ ಒಂದು ವೈಯಕ್ತಿಕ ವಿಚಾರವನ್ನು ಯೂನಿವರ್ಸಲ್ ಆಗಿ ಹೇಳುವಂಥದ್ದು ಎಷ್ಟು ಸರಿ ಅನ್ನೋಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ನಿಮ್ಮ ಮತ್ತು ಆ ಒಬ್ಬರ ಅಂದರೆ ವ್ಯಕ್ತಿ ಏನಿದ್ರು ಅವರ ವಿಚಾರ ಸೆಕೆಂಡರಿ ಇರ್ಬೋದು, ಬಟ್ ಇದನ್ನು ಯೂನಿವರ್ಸಲ್ ಆಗಿ ನೀವು ತೊಗೊಂಡಿರೋಂಥದ್ದು ಎಷ್ಟು ಸರಿ ಅನ್ನೋದು ಚರ್ಚೆ ಆಗ್ತದೆ. ಏನಕ್ಕೆ ಅಂತ ಅಂದರೆ ಸರ್, ನಾನು ಮಾತಾಡ್ತಾನೆ ಈಗ ನನ್ನ ಜೊತೆ ನೀವು ಕ್ವಶನ್ ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಮೇಲೆ ನಾನು ದ್ವೇಷ ಇಟ್ಕೊಂಡು ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ನಾವಿಬ್ಬರು ಮಾತಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಒಂದು ಸಲಿಗೆಯಿಂದ ಆಗಿರ್ಬೋದು ಮಾತಾಡಿರ್ತೀವಿ ಸರ್. ನಾನು ಹುಡುಗರು ಕಳ್ಳನ ಮಕ್ಕಳು ಅಂತ ಹೇಳಿರೋದು ನಿಜ. ಬಟ್ ಅದನ್ನು ನಾನು ಎಲ್ಲೂ ವೈಯಕ್ತಿಕವಾಗಿ ಬಂದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಬ್ಲಾಗಲ್ಲಿ ಆಗಿರ್ಬೋದು ನಾನು ಎಲ್ಲೂ ಹೇಳಿಲ್ಲ. ನನ್ನ ಇಂಟರ್ವ್ಯೂಯಲ್ಲಿ ನನ್ನ ಟ್ರಿಗರ್ ಮಾಡಿದ್ದಂತಹವಾಗ ನನಗೆ ನನ್ನ ವೈಯಕ್ತಿಕವಾಗಿ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ, ಹುಡುಗರ ಬಗ್ಗೆ ನಿಮಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳಿದಾಗ ನಾನು ಕಳ್ಳನ ಮಕ್ಕಳು ಅಂತ ಹೇಳಿದ್ದುಂಟು. ನನಗೆ ಯಾರು ಏನು ಮಾಡಿದಾರಲ್ಲ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ. ನಾನು ಎಲ್ಲ ಹುಡುಗರಿಗೂ ಹೇಳಿಲ್ಲ, ಅದು ಮಿಸ್ ಆಗಿ ಹೇಳ್ಬಿಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಯು ಅಂತ ಹೇಳಿ. ಆ ಒಂದು ವಿಷಯಕ್ಕೆ ಆ ಅಪ್ಪ ಅಷ್ಟು ಮಾಡಿರ್ಬೋದೇನೋ, ನನಗದು ಗೊತ್ತಿಲ್ಲ. ನೀವು ಇನ್ಕ್ಲೂಡಿಂಗ್ ಯು ಅಂತ ಹೇಳಿರೋದು ಕೂಡ ತಪ್ಪಲ್ವಾ? ಎಕ್ಸಾಕ್ಟ್ಲಿ ಸರ್, ನಾನು ತಪ್ಪಂತ ಹೇಳ್ತಿಲ್ಲ. ಹೌದು, ನಾನು ಬಗೆಹರಿಸ್ಕೋಬೋದಿತ್ತು ಆ ರೀತಿ. ಹೇಳಿದ್ದೀನಿ ಸರ್, ನೀವು ದೂರ ಕೊಡುವಂತದ್ದು ಮಟ್ಟಕ್ಕೆ ಹೋಗ್ಬೇಕಿತ್ತ ಸರ್. ಏನಕ್ಕೆ ಅಂತ ಅಂದಮೇಲೆ ಹುಡುಗರು ಕಳ್ಳನ ಮಕ್ಕಳು ಇನ್ಕ್ಲೂಡಿಂಗ್ ಯು ಅಂತ ಅಂದಮೇಲೆ ಅಷ್ಟಕ್ಕೆ ಬಿಟ್ಟಿದ್ರೆ ನಂದು ತಪ್ಪಾಗ್ತಿತ್ತು. ನಾನು ಹೇಳಿದ್ದೀನಿ, ಹುಡುಗರು ಸರಿ ಇದ್ದರೆ ಹುಡುಗಿರು ಸರಿ ಇರಲ್ಲ, ಹುಡುಗಿರು ಸರಿ ಇದ್ದರೆ ಹುಡುಗರು ಸರಿ ಇರಲ್ಲ, ಇಬ್ಬರು ಸರಿ ಇದ್ದರೆ ದೇವರೇ ಸರಿ ಇರಲ್ಲ ಅಂತ ನಾನು ಈ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದೀನಿ ಸರ್. ಆಯಪ್ಪ ಎಲ್ಲೂ ಹಾಕಿಲ್ಲ, ಇದನ್ನು ಈ ಸ್ಟೇಟ್ಮೆಂಟ ಎಲ್ಲೂ ಹಾಕಿಲ್ಲ ಸರ್. ಬೇಕಿರೋ ನಾನು ಆ ಸ್ಟೇಟ್ಮೆಂಟ್ನ ನಿಮಗೆ ಇವಾಗಲೇ ತೋರಿಸ್ತೀನಿ. ಏಕೆ ಅಂದರೆ ಎಲ್ಲರೂ ನನ್ನ ತಪ್ಪು ತಿಳ್ಕೊತಾ ಇದ್ದಾರೆ ಸರಿ. ಈಗ ನಿಮ್ಮ ನಡೆ ಏನು ಮೇಡಮ್ ಸರ್? ಏನಕ್ಕಂತ ಅಂದಮೇಲೆ ಇವಾಗ ಏನಾಗಿದೆ ಅಂದರೆ, ಆ ಒಂದು ಸ್ಟೇಟ್ಮೆಂಟ್ ನಾನು ತಮಾಷೆಗೆ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ನ ಇಟ್ಕೊಂಡು ಕೆಲವೊಂದಷ್ಟು ಇಂತಿಂಥವ್ರೆ ಅಂತಲೇ ನಾನು ಮೆನ್ಷನ್ ಕೂಡ ಮಾಡ್ತೀನಿ ಸರ್. ಎಲ್ಲ ಒಂಥರ ಕೆಟ್ಟ ವರ್ಡ್ ಯೂಸ್ ಮಾಡಿಕೊಂಡು, ಇವಳು ಕಚ್ಚಡ, ಇವಳು ನೀನು ಬೇಕಿದ್ರೆ ಮಿಂಡ್ರಿ ಗುಟ್ಟಿದ ಕಳ್ಳು ಬೆಕ್ಕು, ಅದು ಇದು ತುಂಬ ತುಂಬ ಬ್ಯಾಡಾಗಿ ಮಾತಾಡಿದ್ದು ಉಂಟು. ನನಗೆ ಅದು ತುಂಬ ನೆಗೆಟಿವ್ ಆಗ್ತಾ ಇದೆ ಸರ್. ಅದು ನನ್ನ ಬಿಡಿ, ನನ್ನ ಫ್ಯಾಮಿಲಿಗೂ ಕೂಡ ಇದು ಯಾವುದು ತಗೊತಾ ಇಲ್ಲ, ಯಾರೂ ಸಹಿಸ್ಕೊತಾ ಇಲ್ಲ. ತುಂಬ ತೀರ ಮಟ್ಟದಲ್ಲಿ ಇದು ಎಲ್ಲೆಲ್ಲೋ ಹೋಗ್ತಾ ಇದೆ.
ನಂತರ ಯಾರೋ ಮಧು ಅನ್ನೋನು ಮತ್ತು ಇನ್ನೂ ತುಂಬ ಇಬ್ಬರು 3-4 ಜನ ಹುಡುಗರು ಇದ್ದಾರೆ. ಅವರೆಲ್ಲ ಫಿಲ್ಮ್ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಗ ಅವರು ಹೇಳಿದ್ದುಂಟು, ಆಕೆ ಆ್ಯಕ್ಟರ್ ಅಲ್ಲ, ನೀವು ನನಗೆ ಇಲ್ಲಿ ಬಂದು ಏನೂ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ. ಅವರು ಇನ್ನೂ ಒಂದಷ್ಟು ಮಾತುಗಳು ಹೇಳಿದ್ದಾರೆ. ಇವರು ಆ್ಯಕ್ಟರ್ ಅಲ್ಲ, ಇವ್ರಿಗೆ ಬಂದು ಇಲ್ಲಿ ಕೂತ್ಕೊಳ್ಳೋ ಯಾವ ಯೋಗ್ಯತೆನೂ ಇಲ್ಲ ಫಿಲ್ಮ್ ಚೇಂಬರ್ಗೆ. ಆ್ಯಸ್ ಎ ಆ್ಯಕ್ಟರ್ ಆಗಿದ್ದರೆ ನಾನು ಹೋಗಿ ಇನ್ನೊಬ್ಬರು ಆ್ಯಕ್ಟರ್ ಬಗ್ಗೆ ಕಂಪ್ಲೇಂಟ್ ಮಾಡ್ಬೋದು. ಅವರು ಆ್ಯಕ್ಟರ್ ಅಲ್ಲ, ಏನೂ ಅಲ್ಲ, ನಾನು ಆ್ಯಕ್ಟರ್ ಅಲ್ಲ, ಮತ್ತೆ ಏನಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟರು? ಅವರು ಇವ್ರಿಗೂ ಬೈದಿದ್ದಾರೆ. ಅದನ್ನು ಮಾತ್ರ ಮುಚ್ಚಿಟ್ಟು ನಂದ ತಪ್ಪು ಏನಿದೆ ಅದನ್ನು ಮಾತ್ರ ತೋರಿಸಿದ್ದಾರೆ ಸರ್. ಇವಾಗ ಒಂದು 10-15 ಜನಕ್ಕೆ ನಾನು ಕಂಪ್ಲೇಂಟ್ ಮಾಡಿಸಿದ್ದೀನಿ, ವಿತ್ FIR ಕೂಡ ಹಾಕ್ಸಿದ್ದೀನಿ. ಇಲ್ಲಿವರೆಗೂ ನಾನು ಯಾರ ಸವಸಕ್ಕೂ ಹೋದವಳಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನಾನು ಮಾಡ್ಕೊಂಡಿದ್ದೆ. ಬಟ್ ಇವಾಗ ನನ್ನ ತೀರವಾಗಿ ನನಗೆ ತುಂಬ ನೆಗೆಟಿವ್ ಮಾಡ್ತಾ ಇದ್ದಾರೆ ಸರ್. ನಾನು ಇನ್ಮೇಲೆ ಸಹಿಸೋದೇ ಇಲ್ಲ. ಅದೇನು ಕಾನೂನು ಪ್ರಕಾರ ಇದೆ ನಾನು ಓಡಾಡ್ತೀನಿ ಸರ್. ನಾನು ಸಾರಿ ಕೇಳಲ್ಲ, ನಾನು ಎಲ್ಲೂ ತಪ್ಪು ಮಾಡಿಲ್ಲ. ಇಲ್ಲ ನಾನು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬಂದ್ಬಿಟ್ಟು ಹುಡುಗರು ಹಾಗೆ ಹುಡುಗರು ಹಿಂಗೆ ನಾನು ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿಲ್ಲ. ನಾನು ಆಟೋ ಹೋಗ್ಬೇಕಾದ್ರೆ, ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ನಾನು ಅವ್ರಿಗೆ ಕೊಡೋ ಮರ್ಯಾದೆ, ನನ್ನ ಯಾರಾದರೂ ಫ್ಯಾನ್ ಅಂತ ಮಾತಾಡಿಸಿದಾಗ ಅವ್ರನ್ನ ನಾನು ಸರ್ ಅಂತಲೇ ಮಾತಾಡ್ಸಾಗಿರ್ಬೋದು. ನಾನು ಯಾವತ್ತೂ ಯಾರು ಹುಡುಗಿ ಅಂತಲ್ಲ ಹುಡುಗ ಅಂತಲ್ಲ ಸರ್, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿಲ್ಲ. ನಾನು ಮಾತಾಡೋದಿಲ್ಲ, ನನಗೆ ಆ ರೈಟ್ಸು ಇಲ್ಲ, ಯಾರ ಬಗ್ಗೆ ಮಾತಾಡಿಸೋ ರೈಟ್ಸ್ ಇಲ್ಲ. ಸೊ ನಾನು ತಮಾಷೆಗೆ ಹೇಳಿರೋ ಮಾತನ್ನ ಇವರು ಇಷ್ಟು ದೃಢವಾಗಿ ನಿಂತಿದ್ದಾರೆ ಸಾರಿ ಕೇಳಿಸಲೇಬೇಕು ಅಂತ. ನಾನು ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ಸಾರಿ ಕೇಳೋದೇ ಇಲ್ಲ. ಕಾನೂನು ಪ್ರಕಾರ ಹೋಗ್ತೀರಾ ಹೋಗಿ, ನಾನು ಹೋಗ್ತಾ ಇದ್ದೀನಿ. ಈಗ ಯಾರೋ ಅವರು ಏನೋ ಯಾವುದೋ ಸಂಘ ಅಂತ ಕಟ್ಕೊಂಡಿದ್ದಾರಲ್ಲ ಅವ್ರ ಮ್ಯಾಮ್, ಅವರು ಮಧು ಮತ್ತು ಇನ್ನೊಂದು 1-2-3 ಜನ ಅವ್ರದ್ದು ಒಂದು ನಿಮಿಷ ವಿತ್ತು ನಾನು ನೇಮೇ ಹೇಳ್ತೀನಿ. ಇವರು ಈಗ ಸರ್ ನಾನು ಏನು ತಪ್ಪು ಮಾಡಿದ್ದೀನಿ, ಹುಡುಗರ ಬಗ್ಗೆ ನನ್ನ ಮಕ್ಕಳು ಅಂತ ಹೇಳಿದೆ ಅಂತ ಇಷ್ಟು ನ್ಯೂಸ್ ಮಾಡ್ತಿದ್ದಾರೆ ಅಲ್ವಾ. ಇವರು ಇಲ್ಲಿದ್ದಾರೆ ನೋಡಿ, ಮಧುಸೂದನ್ ಆರ್ ಅಂತೆ ಈ ಅಪ್ಪ. ಅದಾದ ನಂತರ ಮುರುಳಿ ಅಂತ ಅನ್ನೋ ಈ ಅಪ್ಪ ಇಬ್ಬರೂ ಕೂತ್ಕೊಂಡು, ನಾನು ಸ್ಟೇಷನಲ್ಲಿ ಇರಬೇಕಾದ್ರೆ ನಾನು ಯಾವುದೋ ಬಾಸ್ ಟಿವಿಗೆ ಇವರಿಬ್ಬರು ಹೋಗಿ ಲೈವ್ ಮಾಡ್ತಾ ಇದ್ದಾರೆ ವಿಡಿಯೋನ. ಆ ಒಂದು ಲೈವಲ್ಲಿ ಕೂತ್ಕೊಂಡು ಈ ಅಪ್ಪ ಏನು ಹೇಳಿದ್ದಾನೆ ಕೇಳಿಸ್ಕೊಳ್ಳಿ. ನಾನು ಹೋರಾಟಗಳು ತುಂಬ ಇದ್ದಾವೆ ನೋಡ್ಲಿ, ನಾನು ಹೋಗ್ತೀನಿ, ನಾನು ಒಬ್ಬ ಕನ್ನಡಿಗನಾಗಿ ನಾನು ರೈತರಿಗೆ ಏನು ಸಪೋರ್ಟ್ ಮಾಡಬೇಕು ಅದು ಬಂದ್ಕೊಂಡು ಸಮಯ ಬಂದ ಮಾಡ್ತೀವಿ. ಇವಳು ಐಫೋನ್ ತಗೊಂಬರಕ್ಕೆ ಹೋಗ್ತಾಳೆ, ಐಫೋನ್ ತಗೊಂಬರಕ್ಕೆ ಹೋಗ್ತೀನಾ? ಕರ್ನಾಟಕದಲ್ಲಿರುವಂಥದ್ದು ಇವತ್ತು ಕನ್ನಡಿಗರೇ ಬೆಳೆಸಿರುವಂಥದ್ದು. ಇವರು ಬಂದು ನ್ಯಾಯ ಕೇಳ್ಬೋದಲ್ಲ, ನಿಂತ್ಕೊಂಡು ಮಾತಾಡ್ಬೋದಲ್ಲ ರೈತರಿಗೆ ಸಪೋರ್ಟ್ ಮಾಡೋಕ್ಕೆ. ಐಫೋನ್ ಅಂತ ಕಲಿತೆ. ಸೊ ನಾನು ಕೂಡ ಸೋನು ಅವ್ರನ್ನ ಮಾತಾಡ್ತೀನಿ. ಈಗ ನಾನು ಮಾತಾಡಿರುವಂತಹದ್ದು ಕಳ್ಳನ ಮಕ್ಕಳು ಅಂತ ಹೇಳಿ ನನ್ನ ವೈಯಕ್ತಿಕ ವಿಷಯ ಹಿಡ್ಕೊಂಡು ಐಫೋನ್ ಅಂತ ಅನ್ನೋಕ್ಕೆ ಯಾವನು? ಇವನ್ಗೇನು ಅಧಿಕಾರ ಇದೆ? ಫಸ್ಟ್ ಆಫ್ ಆಲ್ ಒಂದು ಹುಡುಗಿ ಬಗ್ಗೆ ಮಾತಾಡೋಕ್ಕೆ ಯಾವನಿಗೂ ಅಧಿಕಾರ ಇಲ್ಲೇ ಇಲ್ಲ. ನನ್ನ ಪರ್ಸ್ನಲ್ ವಿಷಯಗಳನ್ನ ಮಾತಾಡೋಕ್ಕೆ ಯಾವನು? ಮುರುಳಿ ಆಗಿರ್ಬೋದು, ಮಧು ಆಗಿರ್ಬೋದು, ಅದು ಅವ್ರವ್ರ ಮನೆಗೆ ಬಿಟ್ಟಿದ್ದು, ಇಲ್ಲ ಅವ್ರ ಜೊತೆಗಳಿರೋ ವಿಡಿಯೋ ಮಾಡ್ಕೊಂಡಿರೋರ್ಗೆ ಬಿಟ್ಟಿದ್ದು. ನನ್ನ ಹತ್ರ ಯಾವುದು ನಡೆಯೋದೇ ಇಲ್ಲ. ಕಾನೂನು ಪ್ರಕಾರವಾಗಿ ಇಬ್ಬರು ಮೇಲೂ FIR ಮಾಡಿಸಿದ್ದೀನಿ. ಅವಳು ಅಂತಲ್ಲ, ಇನ್ನೊಬ್ರು ಸಂಧ್ಯಾ ನಾಗರಾಜ್ ಅಂತ ಅನ್ನೋರು ನನಗೆ ಥ್ರೆಡ್ನಿಂಗ್ ಕೇಸ್ ಹಾಕಿದ್ದಾರೆ. ಅವರೇ ಅಂತ ಮಾತಾಡಿದ್ದಾರೆ ಗೊತ್ತಾ? ನೀನು ಎಲ್ಲಿದ್ಯಾ ಅಲ್ಲೇ ಬಂದ್ಬಿಡ್ತೀನಿ, ನೀನು ಎಲ್ಲಿದ್ಯಾ ಅಲ್ಲೇ ಸಾರಿ ಕೇಳಿಸ್ಬಿಡ್ತೀನಿ. ಯಾಕೆ ನಮಗೆ ಕಾನೂನು ಗೊತ್ತಿಲ್ವಾ ಸರ್? ಶ್ರೀನಿವಾಸ್ ಗೌಡ ಮೊದಲು ಎಲ್ಲ ಯುವಕರಿಗೂ ಕ್ಷಮೆ ಕೇಳುವಂತ ಕೆಲಸ ಮಾಡು. ನಿನ್ನ ಜೊತೆಲಿರೋರು, ನಿನ್ ಜೊತೆ ಪಾರ್ಟಿ ಮಾಡೋರು, ನಿನ್ ಜೊತೆ ಮೋಜು ಮಸ್ತಿ ಮಾಡೋರು, ನಿನ್ನ ಪ್ಲಾಟ್ಫಾರ್ಮ್ ಆಗಿ ಕೊಟ್ಟಿದಾರಲ್ಲ, ಅವರು ಕಳ್ಳನ ಮಕ್ಕಳು. ಎಲ್ಲ ಹುಡುಗರು ಕಳ್ಳನ ಮಕ್ಕಳಾಗಕ್ ಸಾಧ್ಯ ಇಲ್ಲ. ನಿನಗೆ ದಮ್ಮು ತಾಕತ್ತು ಗುಂಡಿಗೆ ಧೈರ್ಯ ಇದ್ರೆ ಸ್ಟ್ರೈಟ್ ಫಾರ್ವರ್ಡ್ ಟಾಕಿಂಗ್ ಅಂತೀಯಲ್ಲ, ನಿನಗೆ ಯಾರಿಂದ ಮೋಸ ಆಗಿದೆ, ಯಾರಿಂದ ಅನ್ಯಾಯ ಆಗಿದೆ, ಯಾವ ನಿನಗೆ ಚೀಟ್ ಮಾಡಿದಾನೆ, ಯಾವ ನಿನ್ ಫ್ಲರ್ಟ್ ಮಾಡಿದಾನೆ, ಅವನ್ನ ನೇರವಾಗಿ ಹಿಂಗ್ ಫಿಂಗರ್ ತೋರಿಸಿ ಈ ನನ್ನ ಮಗ ಕಳ್ಳನ ಮಗ ಅನ್ನುವಂತ ಧೈರ್ಯ ನಿನ್ನಲ್ಲಿ ಇರ್ಬೇಕಾಗಿತ್ತು ಹೊರತು ಎಲ್ಲ ಹುಡುಗರನ್ನು ಕಳ್ಳನ ಮಕ್ಳು ಅಂದಿದ್ಯಲ್ಲ, ಮೊದ್ಲು ಕ್ಷಮೆ ಕೇಳುವಂತ ಕೆಲಸ ಮಾಡ್ಬೇಕು ಸೋನು ಶ್ರೀನಿವಾಸ್ ಗೌಡ. ಇವಾಗ ನೋಡಿ ನಿಂತರನೇ ಇದೇ ತರ ನಿಗರ್ತಾ ಇದ್ದವಳು ಎರಡೆರಡು ಪೀಸ್ ಹಾಕೊಂಡು ಇವಾಗ ಮೈ ತುಂಬಾ ಬಟ್ಟೆ ಹಾಕಿ ಮೂಲೆ ಸೇರಿಸಿರುವ ಕೆಲಸ ಮಾಡಿದ್ದೀರಿ. ನೀನೇನ್ ದೊಡ್ಡ ವಿಚಾರ ಅಲ್ಲ. ಯಾಕೆ ಎಲ್ಲ ಹುಡುಗರು ಕಳ್ಳನ ಮಕ್ಳ? ಅವ್ನ್ ಯಾವನ ಪ್ರೆಸ್ ರಿಪೋರ್ಟರ್ ಕೇಳಿಸ್ಕೊಂಡ್ ಬಂದಿದ್ದಾನೆ. ಬೇರೆ ಯಾರಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಮೆಟ್ಟಲ್ಲಿ ಹೊಡೆದು ಬರ್ತಾ ಇದ್ರು. ಹೆಣ್ಣಾಗಿರೋದ್ ಕಲಿ, ನಾಲ್ಗೆ ಇಡ್ತಾ ಇರ್ಲಿ. ಮಾಧ್ಯಮ ಮೈಕು ಇದೆ ಅಂದ್ರೆ ಇಷ್ಟ ಬಂದಂಗ್ ನಾಲ್ಗೆ ಹರಿದು ಬಿಡೋದಲ್ಲ. ಸೋನು ಶ್ರೀನಿವಾಸ್ ಗೌಡ ಮೊದಲು ಗಂಡ್ ಮಕ್ಕಳಿಗೆ ಕ್ಷಮೆ ಕೇಳುವಂತ ಇವಾಗ ಕೇಳಿಸ್ಕೊಳ್ಳಿ. ನಿನ್ನ ಮನೇಲಿರುವಂತ ಗಂಡ್ ಮಕ್ಕಳನ್ನ ಕಳ್ಳನ ಮಕ್ಳು ಅನ್ಕೋ, ನಿನ್ ಟೀಮು ನಿನ್ನ ಸಂಘ ಪರಿವಾರನ ಕಳ್ಳನ ಮಕ್ಳು ಅನ್ಕೋ. ಎಲ್ಲಾ ಹುಡುಗರ್ನು ಕಳ್ಳನ ಮಕ್ಳು ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಮೊದಲು ಯುವಕರಿಗೆ ಕ್ಷಮೆ ಕೇಳುವಂತ ಕೆಲಸ ಮಾಡು. ನೀನ್ ಕ್ಷಮೆ ಕೇಳಲೇಬೇಕು, ಕೇಳೋರ್ಗು ಬಿಡೋದಿಲ್ಲ. ನೀನ್ ಕೇಳಿಲ್ಲ ಅಂದ್ರೆ ನೀನ್ ಏನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ಇರೋ ಜಾಗಕ್ಕೆ ಬರ್ತಾರಂತೆ. ಬಂದ್ರಿ, ಸ್ಟೇಷನ್ ಮುಂದೆನೆ ಇದೀನಿ, ಬನ್ನಿ.
ಅಷ್ಟೊಂದು ತಾಕತ್ತಿದ್ರೆ ನನ್ನ 2 ಪೀಸ್ ಹಾಕೊತೀನಿ ಅಂತ ನನ್ನ ಬಟ್ಟೆ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯಾವ ಯೋಗ್ಯತೆನೇ ಇಲ್ಲ. ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲ ಸರ್. ನಾನು ಒಂದು ಹುಡುಗಿ ಆಗಿ ಹುಡುಗನ ಬಗ್ಗೆ ನಾನು ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಅಂದಮೇಲೆ ನನ್ನ ಬಗ್ಗೆನೂ ಅವರು ಮಾತಾಡೋ ಯೋಗ್ಯತೆ ಇಲ್ಲ. ಯಾರ್ಯಾರ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಒಂದು ನಿಮಿಷ ಸರಿ, ಕಂಪ್ಲೇಂಟ್ ಮಾಡಿ FIR ಯಾರ್ಯಾರ ಮೇಲೆ ಮಾಡಿದ್ದೀನಿ ಅಂತ ಅಂದರೆ ಮುರಳಿ ಶಿರಾ ಟಾಕ್ಸ್ ಅಂತೆ, ಮತ್ತು ಕಾರ್ತಿಕ್ ಶರ್ಮಾ ಅಂತ ಅವರೊಂದು, ಮಧುಸೂದನ್ ಆರ್ ಅಂತ, ಅರ್ಜುನ್, ಮತ್ತು ದೇವರು ಸ್ಮಾಲ್ ರೋಸ್ಟರ್ ಅಂತ, ಆಕಾಶ್ PK ಕಾಮಿಡಿ, ಮತ್ತು ಚಂದ್ರು ಒಣಜಿಗ ಅಂತಿದೆ, ಮತ್ತು ಇನ್ನೊಬ್ಬ ರೋಸ್ಟರ್ ಪ್ರದೀಪ್ ಅಂತ ಇದೆ. ಸದ್ಯಕ್ಕೆ ನನ್ನ ಬಗ್ಗೆ ಇಷ್ಟು ಜನ ನನ್ನ ಹೀನಾಮಾನವಾಗಿ ಬೈದಿದ್ದುಂಟು. ನನ್ನ ಹತ್ರ ವಿಡಿಯೋ ಪ್ರೂಫ್ ಇದೆ, ಲಿಂಕ್ ಇದೆ, ಅವ್ರ ಪ್ರೊಫೈಲ್ ಲಿಂಕ್ ಇದೆ, ಪ್ರತಿಯೊಂದು ಇದೆ ಸರ್. ಇಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು FIRನ ನಾನು ಮಾಡಿಸಿದ್ದೀನಿ ಸರ್. ಅದೇ ಸರ್, ಇವಾಗ ಸಂಧ್ಯಾ ನಾಗರಾಜ್ ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೇ ಸರ್, ಇವಾಗ ಒಂದು ಹುಡುಗಿ ಮೇಲೆ ಹೀನಮಾನವಾಗಿ ದೂರ ಹಾಕಿದ್ರೆ ಡಿಫಾಮೇಷನ್ ಕೇಸ್ ಹಾಕ್ಬೋದು. ನಂತರ ಈಗ ಸಂಧ್ಯಾ ಅವರು ನನಗೆ ನೀನು ಎಲ್ಲಿದ್ಯಾ, ಅಲ್ಲೇ ಬಂದುಬಿಡ್ತೀನಿ, ಅಲ್ಲೇ ಸಾರಿ ಕೇಳಿಸ್ತೀನಿ, ನೀನು 2 ಪೀಸ್ ಹಾಕೊಂಡವಳನ್ನ ಏನೇನೋ ಮಾಡಿಬಿಟ್ಟಿದ್ದೀನಿ, ನನಗೆ ಥ್ರೆಡ್ನಿಂಗ್ ಮಾಡಿದ್ದಾರೆ. ನಾನು ಅವ್ರಿಗೆ ಥ್ರೆಡ್ನಿಂಗ್ ಕೇಸ್ ಹಾಕಿದ್ದೀನಿ. ಕಾನೂನು ಪ್ರಕಾರನೇ ಹೋಗ್ತೀನಿ ಸರ್. ನಾನು ಬೇರೆಯವ್ರ ಥರ ಎಲ್ಲ ವೀಡಿಯೋ ಮಾಡಿಕೊಂಡು ಕೂತ್ಕೊಳ್ಳಲ್ಲ. ನಾನು ಕಾನೂನು ಪ್ರಕಾರನೇ ಹೋಗ್ತಾ ಇದ್ದೀನಿ. ಕಾನೂನು ಪ್ರಕಾರನೇ ಇವಾಗಲೂ ಸ್ಟೇಷನ್ ಮುಂದೆನೇ ಬಂದಿದ್ದೀನಿ. ಇಲ್ಲಿಗೆ ಬರ್ತೀಯಾ ಅಂದರೆ ಬಾ ಸಂಧ್ಯಾ ಅವರೇ, ಅದೇನು ಮಾತಾಡೋಣ, ಕಷ್ಟ ಸುಖ ನೋಡ್ಕೊಳ್ಳೋಣ ಮುಂದೆ. ಥ್ಯಾಂಕ್ ಯು ಸೋ ಮಚ್.